ಇಂದು ಸಂಜೆ 6 ಗಂಟೆಗೆ ಬಿಗ್ ಬ್ಲಾಸ್ಟ್. ರಾಜ್ಯದ ಜನರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಬಿಜೆಪಿ ಅಧ್ಯಕ್ಷರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ಮಂತ್ರಿಗಳೇ ಮಿಸ್ ಮಾಡದೆ ನೋಡಲೇಬೇಕು. ಏನದು 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 ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಸಂಜೆ 6 ಗಂಟೆಗೆ. ಇಂದು ಸಂಜೆ 6 ಗಂಟೆಗೆ ಬಿಗ್ ಬ್ಲಾಸ್ಟ್. ರಾಜ್ಯದ ಜನರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಬಿಜೆಪಿ ಅಧ್ಯಕ್ಷರೇ, ನಿಖಿಲ್ ಕುಮಾರಸ್ವಾಮಿ ಅವರೇ, ಅತಿ ಮುಖ್ಯವಾಗಿ ಮಂತ್ರಿಗಳೇ ಮಿಸ್ ಮಾಡದೆ ನೋಡಲೇಬೇಕು. ಏನದು 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 ವೀಕ್ಷಿಸಿ ಬಿಗ್ ಬ್ಲಾಸ್ಟ್ ಸಂಜೆ 6 ಗಂಟೆಗೆ. ಬಿಜೆಪಿ ನಾಯಕರ ವಿರುದ್ಧ ಕೈ ಸರ್ಕಾರದಿಂದ ತನಿಖಾಸ್ತ್ರ ಪ್ರಯೋಗ ಮಾಡುವಂತಹ ಸಾಧ್ಯತೆಗಳು ಇದ್ದು ಕಾಣಿಸ್ತಾ ಇದೆ. 40% ಕಮಿಷನ್ ತನಿಖೆಗೆ ಸೂಚಿಸುತ್ತಾ ರಾಜ್ಯ ಸರ್ಕಾರ. ಇತ್ತೀಚೆಗೆ ನಾಗಮೋಹನ್ ದಾಸ್ ವರದಿ ಪಡೆದಿದ್ದಂತಹ ಸರ್ಕಾರ ಬಿಜೆಪಿ ವಿರುದ್ಧ ಗುತ್ತಿಗೆಯಲ್ಲಿ 40% ಕಮಿಷನ್ ಆರೋಪ, ಗುತ್ತಿಗೆದಾರರ ಸಂಘದಿಂದ ಕೇಳಿ ಬಂದಿದ್ದ ಆರೋಪ, 20,000 ಪುಟಗಳ ವರದಿ ನೀಡಿದ್ದ ನಾಗಮೋಹನ್ ದಾಸ್ ವರದಿ ಆಧರಿಸಿ ತನಿಖೆಗೆ ಸೂಚನೆ. ಬಿಜೆಪಿ ನಾಯಕರಿಗೆ ಎದುರಾಗುತ್ತಾ ತನಿಖೆಯ ಸಂಕಷ್ಟ. ನೋಡಿ, ಈ ಹಿಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಂತಹ 40% ಕಮಿಷನ್ ಆರೋಪಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬಿಜೆಪಿ ಸರ್ಕಾರ 40% ಕಮಿಷನ್ ದಂಧೆಯಲ್ಲಿ ಸಿಲುಕಿದೆ ಅಂತ ಹೇಳಿ ಆರೋಪಿಸಿ ಅಂದಿನ ವಿಪಕ್ಷ ಕಾಂಗ್ರೆಸ್ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ಕೊಂಡು ಬಂದಿತ್ತು. ಪೇಸಿಎಂ ಎಂಬ ಅಭಿಯಾನ ಕೂಡ ಮಾಡಿತ್ತು. ಬಸವರಾಜ ಬೊಮ್ಮಾಯಿ ಹಾಗೂ ಬಿಜೆಪಿ ವಿರುದ್ಧ ಸಮರ ಕೂಡ ಸಾರಿತ್ತು. ಆ ಆರೋಪವೇ ಬಿಜೆಪಿ ಸೋಲನ್ನ ಅನುಭವಿಸಿತ್ತು. ಕಾಂಗ್ರೆಸ್ ಗೆಲುವಿಗೆ ಇದು ಕೂಡ ಒಂದು ಕಾರಣ ಆಯಿತು. ಇದೀಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ನಾಗಮೋಹನ್ ದಾಸ್ ವರದಿ ಪಡೆದಿದೆ ಇದೀಗ ಸರ್ಕಾರ. ಬಿಜೆಪಿ ವಿರುದ್ಧ ಗುತ್ತಿಗೆಯಲ್ಲಿ 40% ಕಮಿಷನ್ ಆರೋಪ ಏನು ಬಂದಿತ್ತು, ಅದಕ್ಕೆ ಇದೀಗ ನಾಗಮೋಹನ್ ದಾಸ್ ವರದಿಯನ್ನು ಆಧರಿಸಿ ತನಿಖೆಗೆ ಸೂಚನೆ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೀಗ ಕಾಣಸಿಗ್ತಾ ಇದೆ. ಬಿಜೆಪಿ ನಾಯಕರಿಗೆ ತನಿಖೆಯ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸರ್ಕಾರಕ್ಕೆ ವರದಿಯನ್ನು ನೀಡಿದೆ, ಅದರಲ್ಲಿ ಬಿಜೆಪಿ ಸರ್ಕಾರಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದೆಯಾ ಅಥವಾ ಬಿಜೆಪಿ ಸರ್ಕಾರದ ವಿರುದ್ಧ ಅಂದರೆ ಬಿಜೆಪಿ ಯಾವ ರೀತಿಯಾಗಿ 40% ಕಮಿಷನನ್ನು ಪಡೆದುಕೊಂಡಿತ್ತು ಅನ್ನೋದರ ಕುರಿತು ತನಿಖೆಗೆ ಆದೇಶವನ್ನು ಕೊಡುವಂತಹ ಪ್ರತಿಯನ್ನು ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಬಿಜೆಪಿ ವಿರುದ್ಧ ತನಿಖಾಸ್ತ್ರ ಹೂಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಡೆ ಯಾವ ರೀತಿಯಾದಂತಹ ನಡೆಯನ್ನು ಅನುಸರಿಸುತ್ತೆ, ಈ ಹಿಂದೆ ಹಿನ್ನಡೆ ಅಂತ ಕೂಡ ಕೇಳ್ಪಟ್ಟಿದ್ವಿ. ಸೊ ಈಗ ಏನಾಗತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಮಾರ್ಚ್ 12ರಂದು ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ನೇತೃತ್ವದ ತನಿಖಾ ಸಮಿತಿ ರಾಜ್ಯ ಸರ್ಕಾರಕ್ಕೆ ತನಿಖಾ ವರದಿಯನ್ನು ಕೊಟ್ಟಿದೆ. 40% ಕಮಿಷನ್ ಬಗ್ಗೆ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದು, ಆ ವರದಿ ನೋಡಿ ಇದೀಗ ಕಾಂಗ್ರೆಸ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. 20,000 ಪುಟಗಳ ವರದಿಯನ್ನು ನೀಡಿದ್ದಾರೆ ನಾಗಮೋಹನ್ ದಾಸ್ ಅವರು. ಬಿಜೆಪಿ ನಾಯಕರಿಗೆ ತನಿಖೆಯ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೀಗ ಎದ್ದು ಕಾಣಿಸ್ತಾ ಇದೆ. ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸಿದ್ರು. 40% ಕಮಿಷನ್ ಆರೋಪಗಳು ಕೂಡ ಕೇಳಿಬಂದಿತ್ತು. ಸೊ ಗುತ್ತಿಗೆದಾರರ ಸಂಘದಿಂದ ಕೇಳಿಬಂದಿದ್ದಂತಹ ಈ ಒಂದು ಆರೋಪದ ಮೇಲೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೂಡ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಈ ಹಿಂದೆ.